ಬಹುಶಃ ನಿಮ್ಗೆ ಯಾರಿಗೂ ಜಾತಿ ಸರ್ಟಿಫಿಕೇಟ್ ಇಲ್ಲ ಅನ್ಸುತ್ತೆ. ಇಲ್ಲ, ಅದು ಜಾತಿ ಕಾಲಮಲ್ಲಿ ಅವರು ಜಾತ್ಯತೀತ ಅಂತ ಬರೆದಿದ್ರು LKG ಸೇರಿಸಿದಾಗ. ನನಗೆ 7th ಜಾತ್ಯತೀತ ಅಂತ ಏನು ನಾವು ಸೆನ್ಸಸ್ ಮಾಡುವಾಗ, ಆಮೇಲೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂದ್ಬಿಟ್ಟು, ಸೆನ್ಸಸ್ ಮಾಡುವಾಗ ಕಷ್ಟ ಆಗುತ್ತೆ, ಹಾಲ್ ಟಿಕೆಟ್ ಕೊಡಲ್ಲ ಅಂದ್ಬಿಟ್ಟು ಅವರಾಗಾರೆ ಏನು ಬರ್ಕೊಂಡಿದ್ರು. ಬಟ್ ಆಮೇಲೆ ನಾವು ಪ್ರೌಢಾವಸ್ಥೆಗೆ ಬಂದಾಗ ಜಾತ್ಯತೀತ ಅಂತಲೇ ಉಳಿಸ್ಕೊಂಡ್ವಿ. ಹೌದಾ? ಅಂದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಾಗ್ಲಿ ಯಾವುದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡಿಲ್ಲ. ಇಲ್ಲ, ತಗೊಂಡಿಲ್ಲ. ಯಾವುದೇ ರೀತಿ ಸರ್ಕಾರದ ಸವಲತ್ತುಗಳನ್ನ ಅವ್ರ ಮನೆ ಬಾಗಿಲಿಗೆ ತರಿಸ್ಕೊಂಡಿಲ್ಲ, ಎಕ್ಸೆಪ್ಟ್ ದಟ್ ಹೌಸ್. ಯಾವ ಹೌಸು ಇಲ್ಲ, ಮನೆ ಅವರು ಅಧಿಕಾರದಲ್ಲಿ ಇದ್ದಾಗ ಸಿಕ್ಕಿದ್ದಲ್ಲ, ಅವ್ರು ಮುಂಚೆನೇ ಅಲಾಟ್ ಆಗಿದ್ದದು. ಸೊ ಅಧಿಕಾರದಲ್ಲಿದ್ದಾಗ ಪುಟ್ಟಸ್ವಾಮಿ ಗೌಡ್ರು ಅಂತ ಒಬ್ಬರು ಮಂತ್ರಿಗಳಾಗಿದ್ದರು. ಅವರು ಸುಮಾರು G ಕ್ಯಾಟಗರಿ ಸೈಟ್ಗಳನ್ನು ಅಲಾಟ್ ಮಾಡಿಸ್ಕೊಂಡು ಮನೆಗಳನ್ನು ಕಟ್ಟಿದರು. ಅದನ್ನು ಪ್ರೊಫೆಸರ್ ಬಯಲಿಗೆಳೆದ್ರು. ನೀವೇನು ಮಾಡಿಲ್ವಾ ಅಂದಾಗ ಪ್ರೊಫೆಸರ್ ಒಂದು ಉತ್ತರ ಕೊಟ್ಟಿದ್ರು ವಿಧಾನಸಭೆಯಲ್ಲಿ. ನಾನು ಪ್ರತಿದಿನ ಊಟ ಮಾಡುವಾಗ ಈ ಅನ್ನನ ಇದು ಅನ್ನನೋ ಅಥವಾ ಪಾಯ್ಖಾನೆಯೋ ಅನ್ನೋ ಪ್ರಶ್ನೆ ಮಾಡ್ಕೋತೀನಿ, ನೀವುಗಳು ಪ್ರಶ್ನೆ ಮಾಡ್ಕೊಂಬಿಡಿ ಸಾಕು ಅಂತ. ಸೊ ಪ್ರೊಫೆಸರ್ ಆವಾಗಲೇ ಅಧಿಕಾರದಲ್ಲಿ ಇದ್ದಾಗಲೇ ನನಗೆ ಯಾವುದೇ ರೀತಿ ಸೈಟ್ ಬೇಡ ಅಂತ ಬರೆದು ಕೊಟ್ಬಿಟ್ಟಿದ್ರು. ಸೊ ನಮ್ಮ ಫ್ಯಾಮಿಲಿಗೆ ಈಗಲೂ G ಕ್ಯಾಟಗರಿ ಸೈಟ್ ಇಲ್ಲ.